ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ತುಂಬ ದಿವಸದಿಂದ ಎಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಬಾಸುಮತಿ ಅಕ್ಕಿನಲ್ಲಿ ಅನ್ನ ಮಾಡೋದು ಯಾವ ರೀತಿ ಅಂತ ತೋರಿಸಿ ಅಂತ. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಯಾಕಂದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಸಹ ಕರೆಕ್ಟಾಗಿ ಬಾಸುಮತಿ ಅಕ್ಕಿನಲ್ಲಿ ಉದುರಾಗಿ ಸಾಫ್ಟಾಗಿ ಮಾಡ್ಬೋದು. ಯಾಕಂದರೆ ಕೆಲವರು ಈ ರೈಸ್ನ ಇಷ್ಟಪಡ್ತಾರಲ್ಲ, ಅವ್ರಿಗಂತೂ ಇದೊಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ವೆರೈಟಿ ರೈಸ್ಗೂ ಈ ಥರ ಅನ್ನ ಮಾಡಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ಥರ ಒಂದು ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ. ಇದು ಬಂದ್ಬಿಟ್ಟು ನಾನು ಡಿಮಾರ್ಟಲ್ಲಿ ಲೂಸಲ್ಲಿ ತಗೊಂಡಿರೋದು, ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನೀವು ನಾರ್ಮಲ್ ಬಾಸುಮತಿ ಯಾವುದಾದ್ರು ಬ್ರ್ಯಾಂಡ್ ತಗೊಂಡಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ಮೊದಲು ಅಕ್ಕಿನ ಚೆನ್ನಾಗಿ ತೊಳ್ಕೊಬಿಡ್ಬೇಕು. ನಾನು ಇವತ್ತು 1 ಲೋಟ ತೋರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿ ಸಾಕು. ಈಗ ಇದನ್ನು ಚೆನ್ನಾಗಿ ತೊಳೆದಿದ ಮೇಲೆ ಆ ನೀರನ್ನ ಚೆಲ್ಬಿಟ್ಟು ಅದೇ ಅಕ್ಕಿಗೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬೇಕಾಗುತ್ತೆ. ಯಾಕಂದರೆ ಅಕ್ಕಿನಲ್ಲೂ ವೆರೈಟಿ ಬರುತ್ತೆ, ಹೊಸ ಅಕ್ಕಿನೂ ಬರುತ್ತೆ, ಹಳೆ ಅಕ್ಕಿನೂ ಬರುತ್ತೆ. ಬಾಸುಮತಿ ಅಕ್ಕಿ ಯಾವಾಗೂ ಅಷ್ಟೇ ಹಳೆಯದೇ ತೊಗೋಬೇಕು. ನಮಗೆ ಗೊತ್ತಾಗಬೇಕಂದ್ರೆ ಅಕ್ಕಿದು ಕಲರ್ ಚೇಂಜ್ ಇರುತ್ತೆ, ಸ್ವಲ್ಪ ಗೋಲ್ಡನ್ ಕಲರ್ ಬಂದಿರುತ್ತೆ ಅಕ್ಕಿ, ಅದಾದರೆ ಹಳೆ ಅಕ್ಕಿ ಅಂತಲೇ. ಹೊಸ ಅಕ್ಕಿ ಅಂದರೆ ವೈಟಾಗಿರುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿ ನೆನೆಯೋಕ್ಕೋ ಟೈಮಲ್ಲಿ ನಾನು ಲೋಟದಲ್ಲಿ 3 ಲೋಟ ಆಗೋಷ್ಟು ನೀರಿಟ್ಟಿದ್ದೆ. ಸೊ ಇವಾಗ ನೀವು ಕುಕ್ಕರಲ್ಲಿ ಮಾಡಿದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಿರಲ್ಲ, ಇದು ಗಂಜಿ ಬಸಿಯೋದು. ಸೊ 2.5 ಲೋಟ ಹಾಕಿದ್ರೆ ನಡೆಯುತ್ತೆ, 3 ಲೋಟ ಹಾಕಿದ್ರೆ ನಡೆಯುತ್ತೆ. ನೀರು ಚೆನ್ನಾಗಿ ಕುದಿಯೋವಾಗ 15 ನಿಮಿಷ ನೆನೆಸಿರೋ ಅಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ವೈಟ್ ರೈಸು ಸೋನಾ ಮಸೂರಿಯಲ್ಲಿ ಅನ್ನ ಮಾಡೋದು ಯಾವ ರೀತಿ ಅಂತಲೂ ತೋರಿಸಿದ್ದೀನಿ. ಈಗ ಇದನ್ನು ಅಕ್ಕಿ ಹಾಕಿದ್ದೀನಿ. ಒಟ್ಟಿನಲ್ಲಿ ಅಕ್ಕಿನ ಒಂದು 15 ನಿಮಿಷ ನೆನೆಯಾಕಬೇಕು. ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಮಾಡೋದಾದ್ರೂ 15 ನಿಮಿಷ ನೆನೆಯಾಕಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಕುಕ್ಕರಲ್ಲಿ ಮಾಡಿದ್ರೆ ಎಷ್ಟು ಟೈಮ್ ಹಿಡಿಯುತ್ತೋ ಪಾತ್ರೆನಲ್ಲೂ ಅಷ್ಟೇ ಟೈಮ್ ಹಿಡಿಯುತ್ತೆ. ಏನಂದರೆ ಅದು ಗಂಜಿ ಬಸಿಯೋದಿರೋದಿಲ್ಲ, ಇದು ಗಂಜಿ ಬಸಿಬೇಕು, ಅಷ್ಟೇ ಡಿಫ್ರೆಂಟು. ಮತ್ತು ಇದನ್ನು ನೀವು ವೆರೈಟಿ ರೈಸಿಗೆ ಮಾಡೋದಾದರೆ ಇದಕ್ಕೆ 1 ಸ್ಪೂನ್ ಎಣ್ಣೆ ಕೂಡ ಹಾಕೋಬೇಕಾಗುತ್ತೆ. ಇವಾಗ ದಮ್ ಬಿರಿಯಾನಿ ಅಂಥವೆಲ್ಲ ಮಾಡಬೇಕಂದ್ರೆ ನೀವು ಇದು ಒಂದಕ್ಕೊಂದು ಅಂಟಬಾರ್ದು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಲೇಬೇಕಾಗುತ್ತೆ. ಇದು ನೀವು ನಾರ್ಮಲ್ ಟಿಫನ್ ಐಟಮ್ಗೆ ಮಾಡೋದಾದರೆ ಎಣ್ಣೆ ಬೇಕಾಗೋದಿಲ್ಲ, ಯಾಕಂದರೆ ಇದು ಉದುರಾಗಿ ಸಾಫ್ಟಾಗಿರಬೇಕು. ಅದೇ ನೀವು ಬಿರಿಯಾನಿಗಳಿಗಾದರೆ ಉದುರಾಗಿ ಬೇಕು. ಸೊ ಅದಕ್ಕೋಸ್ಕರ ಅದಕ್ಕೆ ಎಣ್ಣೆ ಹಾಕೋಬೇಕಾಗುತ್ತೆ. ಆದರೆ ಈ ಥರ ಟಿಫನ್ ಐಟಮ್ಗಂದರೆ ಸ್ವಲ್ಪ ಸಾಫ್ಟಾಗಿ ಇಷ್ಟಪಡ್ತಾರಲ್ವ, ಅದಕ್ಕೋಸ್ಕರ ಎಣ್ಣೆ ಹಾಕೋದಿಲ್ಲ. ಎಣ್ಣೆ ಹಾಕೋದ್ರಿಂದ ಅದು ಶೈನಿಂಗ್ ಬರುತ್ತೆ ಮತ್ತು ಒಂದಕ್ಕೊಂದು ಅಂಟೋದಿಲ್ಲ. ಅದು ಬೇಕು ಅಂದರೆ ಆಪ್ಷನಲ್ಲಿ ನಿಮಗೆ ಅದು ಯೂಸ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಇದು ಒಂದು 50% ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. 50% ಯಾವ ರೀತಿ ಅಂದರೆ ನೀವು ಬಿರಿಯಾನಿಗೆಲ್ಲ ಮಾಡೋದಾದರೆ ಒಂದು 70% ಇರೋವಾಗನೇ ಅಕ್ಕಿನ ಗಂಜಿ ಬಸ್ಬಿಡಬೇಕು. ಆದರೆ ನೀವು ನಾರ್ಮಲಾಗಿ ರೈಸ್ ಸಾಫ್ಟಾಗಿ ಬೇಕು ಅಂದರೆ ಒಂದು 90% ಅದನ್ನು ಕುಕ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು 90% ಚೆನ್ನಾಗಿ ಕುಕ್ ಆಗಿದೆ, ನೀರಿನ ಪ್ರಮಾಣವೂ ಕಡಿಮೆ ಆಗಿದೆ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾನು ಗಂಜಿ ಬಸಿತೀನಿ. ಸೊ ಇವಾಗ ಗಂಜಿ ಬಸಿಯೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಅನ್ನ ಸಾಫ್ಟಾಗೂ ಇರುತ್ತೆ, ಉದುರಾಗೂ ಬರುತ್ತೆ. ಅದೊಂದು ಟಿಪ್ಸು. ಯಾಕಂದರೆ ಕೆಲವ್ರು ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲದಿರೋರು ಕುಕ್ಕರಲ್ಲಿ ಮಾಡೋದಾದರೆ ಖಂಡಿತ ನೀವು ಮಾಡ್ಬೋದು. ಸೇಮ್ ಇದೇ ಪ್ರಾಸೆಸ್ಸೇ ಮಾಡಬೇಕು. ಆದರೆ 1 ಲೋಟ ಅಕ್ಕಿಗೆ 1.5 ಲೋಟ ಆಗೋಷ್ಟು ನೀರು ಹಾಕಬೇಕಾಗುತ್ತೆ, ನೆನಪಿರಲಿ. ಕುಕ್ಕರಲ್ಲಿ ಮಾಡೋದಾದರೆ, ಪಾತ್ರೆನಲ್ಲಿ ಮಾಡೋದಾದರೆ 3 ಲೋಟ ನೀರು. ಈಗ ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. 5 ನಿಮಿಷ ಆದಮೇಲೆ ನೋಡೋಣ. ಯಾಕಂದರೆ ತಕ್ಷಣ ನೀವು ತೆಗಿಯೋಕ್ಕೆ ಹೋಗಬಾರ್ದು ಮುಚ್ಚಳನ, ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಈಗ 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರುವಂಥ ಕರೆಕ್ಟಾಗಿ ಒಳ್ಳೆ ಸೂಜಿ ಥರ ಇದೆ, ನೋಡೋಕ್ಕೆ ಶಾವಿಗೆ ಥರ ಇದೆ, ಉದುರಾಗಿ ಅದೇ ರೀತಿ ಸಾಫ್ಟಾಗಿ ಬಂದಿದೆ ರೈಸು. ಎಷ್ಟು ಪ್ಯೂರ್ ವೈಟ್ ಆಗಿದೆ ಅಂತ. ನೀವೇನಾದರೂ ಲೂಸಲ್ಲಿ ಅಕ್ಕಿ ತೊಗೊಳ್ಳೋದಾದರೆ ಹಳೆ ಅಕ್ಕಿ ಹೊಸ ಅಕ್ಕಿ ಹೆಂಗೆ ಅಂತ ಗೊತ್ತಾಗೋದಂತಲೂ ಹೇಳಿದ್ದೀನಿ. ಹೊಸ ಅಕ್ಕಿ ಅಂದರೆ ಸ್ವಲ್ಪ ಬೆಳ್ಳಗಿರುತ್ತೆ, ಹಳೆ ಅಕ್ಕಿ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಬಂದಿರುತ್ತೆ. ಸೊ ಹಳೆ ಅಕ್ಕಿಯಿಂದನೇ ನಿಮ್ಗೆ ಈ ಥರ ಉದುರಾಗಿ ಅನ್ನ ಸಿಗೋದು. ಹೋಟೆಲಲ್ಲೂ ಸಹ ತುಂಬ ಜನ ಅದೇ ಟಿಪ್ಸ್ನ ಫಾಲೋ ಮಾಡ್ತಾರೆ. ಸೊ ಇವಾಗ ನೋಡ್ತಾನೆ ಅನ್ನ ಮಾಡೋದು ಯಾವ ರೀತಿ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ. ಖಂಡಿತ ನೀವು ಸಹ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಖಂಡಿತ ಇದೇ ರೀತಿ ಉದುರಾಗಿ ಸಾಫ್ಟಾಗಿ ಬರುತ್ತೆ. ಎಲ್ಲ ಥರ ಟಿಫನ್ ಐಟಮ್ಗೆ ಈ ರೈಸ್ನ ನೀವು ಯೂಸ್ ಮಾಡ್ಕೋಬೋದು. ಬಾಸುಮತಿ ಇಷ್ಟಪಡೋರು ಅಂತೂ ತುಂಬಾ ಈ ಥರ ಟಿಪ್ಸ್ನ ಫಾಲೋ ಮಾಡಿ ನಿಮಗೂ ಕರೆಕ್ಟಾಗಿ ಬರುತ್ತೆ. ಮತ್ತು ದಮ್ ಬಿರಿಯಾನಿಗೆಲ್ಲ ನೀವು ಮಾಡೋದಾದರೆ ಒಂದು 70 ಅಥವಾ 80% ಮಾತ್ರ ಕುಕ್ ಮಾಡ್ಕೊಳ್ಳಿ. ಖಂಡಿತ ಇವತ್ತು ತೋರಿಸಿರೋ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.